ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾರ್ಕಳ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರ. ಭಾಗವಹಿಸಿದ ಅತಿಥಿಗಳು ಅಧ್ಯಕ್ಷತೆ ಗಿರೀಶ್ ರಾವ್, ಆಡಳಿತ ಮುಖ್ಯಸ್ಥರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿ, ಉದ್ಘಾಟಕರು ಸಂದೀಪ್ ಜಿಎಸ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕಾರ್ಕಳ, ಮುಖ್ಯ ಅತಿಥಿ ಶಾಂತಿಲಾಲ್ ಜಂಟಿ ಇನ್ಸ್ಪೆಕ್ಟರ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ಸುಭಾಷ್ ಸಿಂಧೆ ಸಬ್ ಇನ್ಸ್ಪೆಕ್ಟರ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ವೃಷಭರಾಜು ಕಡಂಬ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾರ್ಕಳ, ಜೈವಂತ ಪಾಟಗಾರ ಯೋಜನಾಧಿಕಾರಿಯವರು, ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಪ್ರಕಾಶ್ ರಾವ್, ಮಾಜಿ ಪುರಸಭಾ ಸದಸ್ಯರು, ಗಣೇಶ್ ಜನಜಾಗೃತಿ ಯೋಜನಾಧಿಕಾರಿಯವರು, ಜನಜಾಗೃತಿ ವಿಭಾಗ ಉಡುಪಿ ಪ್ರಾದೇಶಿಕ ಕಚೇರಿ ಸದಾನಂದ ಸಾಲಿಯಾನ್, ಮಾಸ್ಟರ್ ಶೌರ್ಯ ಪತ್ತು ನಿರ್ವಹಣಾ ಕಾರ್ಯಕ್ರಮ ಕಾರ್ಕಳ ತಾಲೂಕು ಬಾಲಕೃಷ್ಣ ಹಿರಾಂಜ ಯೋಜನಾಧಿಕಾರಿಯವರು, ಕಾರ್ಕಳ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ ತಾಲೂಕು ಶೌರ್ಯ ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರಿಗೆ ತರಬೇತಿ ಕಾರ್ಯಾಗಾರವನ್ನು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಿರಿಯಂಗಡಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂದೀಪ್ ಜಿಎಸ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಕಾರ್ಕಳ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣದ ಕೆಲಸದ ಬಗ್ಗೆ ಗೌರವಿಸಿ ಘಟಕಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಹಾಗೂ ಇತ್ತೀಚೆಗೆ ಹೆಚ್ಚುತ್ತಿರುವ ಸೈಬರ್ ಕ್ರೈಂ, ಸಂಚಾರಿ ನಿಯಮ ಉಲ್ಲಂಘನೆ, ಮಾದಕ ವಸ್ತುವಿನ ಮೇಲಿನ ಅವಲಂಬನೆ ಬಗ್ಗೆ ಜಾಗೃತಿ ಮೂಡಿಸುವಂತಹ ಮಾಹಿತಿಯನ್ನ ನೀಡಿದರು. ತರಬೇತುದಾರರಾಗಿ ಆಗಮಿಸಿರುವಂತಹ ಶಾಂತಿಲಾಲ್ ಜಂಟಿ ಇನ್ಸ್ಪೆಕ್ಟರ್ ನಿರ್ವಹಣಾ ಪಡೆ ಇವರು ಮಾತನಾಡಿ, ಇಂದು ಪೇಟೆಗಳಲ್ಲಿ ಯಾವುದೇ ವಿಪತ್ತುಗಳಾದ ಒಬ್ಬರಿಗೆ ಒಬ್ಬರು ಸಹಕಾರ ನೀಡುವ ರೀತಿಯಲ್ಲಿ ಬದುಕುತ್ತಿರುವುದು ಕಡಿಮೆ. ಒಂದೊಂದು ಫ್ಲಾಟಿನ ಬಲಗಡೆ ಜೀವನವನ್ನ ಮಾಡುತ್ತಿರುತ್ತಾರೆ. ಆದರೆ ಹಳ್ಳಿಯ ಜನ ಒಬ್ಬರಿಗೊಬ್ಬರು ಸ್ಪಂದನೆ ಕೊಡುವ ರೀತಿಯಲ್ಲಿ ಬದುಕುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗೆ ಶೌರ್ಯ ವಿಪತ್ತು ನಿರ್ವಹಣಾ ತಂಡವು ಅತಿ ಹೆಚ್ಚು ಸಹಕಾರವನ್ನು ನೀಡುತ್ತಿದೆ, ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಇದೆ ಎಂಬುದು ತಿಳಿಸಿದರು. ಸುಭಾಷ್ ಸಿಂಧೆ ಸಬ್ ಇನ್ಸ್ಪೆಕ್ಟರ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಘಟಕ ಇವರು ವಿಪತ್ತುಗಳ ಆದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ರಕ್ಷಣೆಗಳನ್ನು ಮಾಡಬೇಕು, ನೀರಿನಲ್ಲಿ ಬಿದ್ದಿರುವ ಮಕ್ಕಳು ಅಥವಾ ದೊಡ್ಡವರನ್ನ ಉಳಿಸಲು ಯಾವ ರೀತಿಯಾಗಿ ಉಸಿರು ನೀಡಬೇಕು ಹಾಗೂ ಯಾವುದೇ ಆಪತ್ತಿನ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣೆ ಮಾಡಬೇಕು, ತಮ್ಮ ರಕ್ಷಣೆಯ ಜೊತೆಗೆ ಎಂಬುದರ ಬಗ್ಗೆ ಪ್ರಾತ್ಯಕ್ಷಿತೆಯ ಮೂಲಕ ಮಾಹಿತಿಯನ್ನು ನೀಡಿದರು. ತರಬೇತಿಯಲ್ಲಿ ಸುಮಾರು 80 ಜನ ಸ್ವಯಂ ಸೇವಕರು ಭಾಗವಹಿಸಿ ತರಬೇತಿ ಪಡೆದುಕೊಂಡರು. ಕಾರ್ಯಕ್ರಮವನ್ನು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸವಿತಾ ನಿರೂಪಿಸಿದರು. ತಾಲೂಕಿನ ಯೋಜನಾಧಿಕಾರಿ ಬಾಲಕೃಷ್ಣ ಹಿರಿಯ ಸ್ವಾಗತಿಸಿದರು. ಜನಜಾಗೃತಿ ಯೋಜನಾಧಿಕಾರಿ ಗಣೇಶ್ ವಂದಿಸಿದರು.